ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಪ್ರೀತಿಯ ಸುಸ್ವಾಗತ ಹೇಳುತ್ತಾ ಮಂಗಳವಾರದ ಮಧ್ಯಾಹ್ನದ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನ್ ವೆಜ್ ರೆಸಿಪಿನ ಮಾಡ್ತಾಯಿದ್ದೀನಿ. ನಾನು ಒಂದು 48 ಡೇಸು ನಾನ್ ವೆಜ್ಜು ತಿಂತಾ ಇಲ್ಲ. ನನ್ನ ಇಬ್ಬರು ಮಕ್ಕಳಿಗೋಸ್ಕರ ರೆಡಿ ಮಾಡ್ತಾಯಿದ್ದೀನಿ. 1 kg ಚಿಕನ್ ತೊಗೊಬಂದಿದ್ದೆ, ಅರ್ಧ kg ಮಟನ್ ತೊಗೊಬಂದಿದ್ದೆ. ಅಂದರೆ ಚಿಕನ್ 1 kgಲಿ ಅರ್ಧ kg ಕಬಾಬ್ಗೆ ಕಲಸಿಡ್ತಾ ಇದ್ದೀನಿ, ಅರ್ಧ kg ಹಾಗೆ ಫ್ರೈ ಮಾಡೋಣ ಅಂತ ಹೇಳಿ ಕಲಸಿಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಿ. ಹಾಗೆ ಕುಕ್ಕರಲ್ಲಿ ಮಟನ್ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನನ್ನ ದೊಡ್ಡ ಮಗ ಸುಪ್ರೀತ್ಗೆ ಮಟನ್ ಸಾಂಬಾರು ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ಅವನಿಗೋಸ್ಕರನೇ ಹೆಚ್ಚು ನಾನು ಮಟನ್ನು ನಮ್ಮ ಮನೆಯವ್ರು ತಂದರೂ ಸಹ ನಮಗೆ ಸ್ವಲ್ಪ ಮಟನ್ ಅನ್ನೋದು ಸ್ವಲ್ಪ ಅಷ್ಟಕ್ಕಷ್ಟೇ. ಮಗನಿಗೋಸ್ಕರನೇ ತರ್ತಾ ಇದ್ದಿದ್ದವರು ಯಾವಾಗ್ಲೂ, ಅವನಿಗಿಷ್ಟ ದೊಡ್ಡವನಿಗಿಷ್ಟ ಅಂತ ಹೇಳಿ. ನೋಡ್ತಾ ಇದ್ದೀರಿ, ಅರ್ಧ kg ತಗೊಬಂದೆ. ಅಂದರೆ ಮಧ್ಯಾಹ್ನ ಮತ್ತು ಸಂಜೆಗೆ ಊಟ ಮಾಡ್ಕೊಳ್ತಾನೆ ಅಂತ ಹೇಳಿ. ಅಮೋಗು ಮಟನ್ ಒಂದು ಪೀಸು ಸಹ ತಿನ್ನೋದಿಲ್ಲ ಅವನು, ಒಬ್ಬನಿಗೆ ಅಲ್ವಾ ಅಂತ ಹೇಳಿ ತಗೊಬಂದೆ. ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡಿ ಗೀ ರೈಸ್ ಮಾಡ್ತಾಯಿದ್ದೀನಿ. ಚಿಕನ್ ಫ್ರೈ ಮತ್ತು ಚಿಕನ್ ಕಬಾಬು ಈ ರೀತಿ ಮಾಡಿಕೊಡ್ತಾಯಿದ್ದೀನಿ ಮಕ್ಕಳಿಗೆ. ನಾನು ತಿಂದಿಲ್ಲ ಅಂದರೂ ಸಹ ಮಕ್ಳಿಗೆ ಬೇಕಲ್ವಾ, ತಿನ್ನುವಂಥವ್ರಿಗೆ ನಾವು ಖಂಡಿತ ಮಾಡಿಕೊಡ್ಲೇಬೇಕು. ನಮ್ಮ ಕುಟುಂಬದಲ್ಲಿ ನಮ್ಮ ಮನೆತನದಲ್ಲಿ ಏನು ಪದ್ಧತಿ ಇದೆಯೋ ಅದನ್ನು ನಾವು ಏನು ಅಳವಡಿಸ್ಕೊಂಡಿರ್ತೀವೋ ಅದನ್ನು ಮರೆಯೋ ಹಾಗಿರೋದಿಲ್ಲ ಅಲ್ವಾ. ಅದರಿಂದ ನೋಡ್ತಾ ಇದ್ದೀರಿ, ಈರುಳ್ಳಿ ಮಸಾಲ ಹಾಕಿ ಮಟನನ್ನು ಚೆನ್ನಾಗಿ ಮಗ್ಗಿಸ್ತಾ ಇದ್ದೀನಿ. ಹಸಿ ಸ್ಮೆಲ್ ಹೋಗೋವರೆಗೂ ಸಹ ಈರುಳ್ಳಿ ಮಸಾಲದಲ್ಲಿ ಒಂದು 10 ನಿಮಿಷ ಇಲ್ಲ 1/4 ಗಂಟೆ ಆದರೂ ಸಹ ಚೆನ್ನಾಗಿ ಮಗ್ಗಬೇಕು. ಆವಾಗ ಆ ಅರೋಮ ಮತ್ತು ಹಸಿ ಸ್ಮೆಲ್ ಹೋಗೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮೆಂತ್ಯ ಸೊಪ್ಪು ಎಷ್ಟೊಂದು ರೈಟ್ ಆಗಿದೆ ಅಂದರೆ 1 ಕಟ್ಟು 20 ರೂಪಾಯಿ, ಪಾಲಕ್ ಬಂದು 1 ಕಟ್ಟು 10 ರೂಪಾಯಿ. ಸಮ್ಮರ್ ಬಂತು ಅಂದರೆ ಎಲ್ಲ ರೈಟ್ ಆಗೋಗುತ್ತೆ ನೋಡಿ. ಹೀಗೆ ಮಸಾಲ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೂ ಕೂಡ ಮಟನ್ ಹಾಕಿರೋದ್ರಿಂದ ಸೊಪ್ಪುಗಳ್ನೆಲ್ಲ ಬೇರೆ ಕಟ್ ಮಾಡಿ, ಅದು ಇದು ಏನಾದರೂ ಅನ್ವಾಂಟೆಡ್ ಬೇಡದೇ ಇರುವಂಥ ಸೊಪ್ಪುಗಳು ಸಹ ಸೊಪ್ಪಿನ ಜೊತೆ ಸೇರಿಕೊಂಡಿರುತ್ತೆ. ಅದನ್ನೆಲ್ಲ ಕ್ಲೀನಾಗಿ ಸೋಸ್ಕೊಂಡು ನೀರಲ್ಲಿ 1-2 ಬಾರಿ ತೊಳಿಬೇಕು ಕ್ಲೀನಾಗಿ. ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪನ್ನು ನೋಡಿ. ಮಟನ್ ಸಾಂಬಾರಿಗೆ ಆದಷ್ಟು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನು ಒಂದೊಂದು ಕಟ್ಟು ಹಾಕಿದ್ರೂ ಸಹ ಸಾಂಬಾರು ಒಳ್ಳೆ ರುಚಿ ತಂದು ಕೊಡುತ್ತೆ, ಟೇಸ್ಟ್ ಇರುತ್ತಲ್ವ. ಅದರಿಂದ ನಾನು ಮೆಂತ್ಯ 1 ಕಟ್ಟು, ಪಾಲಕ್ 1 ಕಟ್ಟನ್ನು ಕ್ಲೀನಾಗಿ ಕಟ್ ಮಾಡಿ ಬೇರೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ತೊಳೆದು ಹಾಕೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ಹಾಸ್ಪಿಟ್ಲಿಗೂ ಕೂಡ ಹೋಗಬೇಕು. ಏನಾಗಿದೆ ಎತ್ತ ಅಂತ ಹೇಳಿ ವಿಡಿಯೋ ಲಾಸ್ಟಲ್ಲಿ ಹೇಳಿದ್ದೀನಿ ನೋಡಿ. ಮನುಷ್ಯನಿಗೆ ಆರೋಗ್ಯನೇ ಭಾಗ್ಯ. ಬೇರೆ ಏನಿಲ್ಲ ಅಂದರೂ ಹೇಗೋ ಲೈಫನ್ನು ಲೀಡ್ ಮಾಡಬಹುದು. ಆರೋಗ್ಯ ಮನುಷ್ಯನಿಗೆ ತುಂಬ ಮುಖ್ಯ. ನನ್ನ ಒಂದು ಹೇಗೆ ಅಂದ್ಕೊಳ್ತೀನಿ ಅಂತ ಹೇಳಿದ್ರೆ, ಮನುಷ್ಯ ದೇಹದಲ್ಲಿ ಯಾವುದೇ ನೋವಿಲ್ಲ ಅಂತ ಇದ್ದಾಗ ಅವನೇ ನಿಜವಾದ ಶ್ರೀಮಂತ ಅಂತ ಅಂದ್ಕೊಳ್ತೀನಿ. ನೀವೇನಂತೀರಿ ಈ ಮಾತಿಗೆ? ಆರೋಗ್ಯವೇ ಭಾಗ್ಯ ಅನ್ನೋದು ತುಂಬ ನಾವು ಚಿಕ್ಕವರಾಗಿಂದನೂ ಕೇಳ್ತಾ ಇದ್ದೀವಿ. ಮನುಷ್ಯರಿಗೆ ಆರೋಗ್ಯ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ತುಂಬ ಅರ್ಥಕೊಂಡದ್ದು ಬಹಳ ಕಡಿಮೆನೇ ನಾವು. ಏನೋ ಆ ಟೈಮ್ಗೆ ಏನಾಗಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಲ್ವಾ. ಆದರೆ ಆರೋಗ್ಯ, ಈಗಿನ ನಮ್ಮ ಆಹಾರ ಪದ್ಧತಿನೇ ನಮ್ಮ ಆರೋಗ್ಯ ಕೆಡೋದಕ್ಕೆ ಮುಖ್ಯ ಕಾರಣ ಅಂತ ನಾನು ಅಂದ್ಕೊಳ್ತೀನಿ ಅಲ್ವಾ. ಹಿಂದಿನ ಕಾಲದ ಥರ ತಿನ್ನೋ ಆಹಾರ ಅಮೃತ ಥರ ಇತ್ತು. ನಾವು ತಿಂತಾ ಇರುವಂಥದ್ದು ನಿಜವಾಗ್ಲೂ ವಿಷನ ತಿಂತಾ ಇದ್ದೀವಿ ಅನಿಸುತ್ತೆ. ಪ್ರತಿಯೊಬ್ಬರಿಗೂ ಮೂಳೆ ನೋವು, ಜಾಯಿಂಟ್ ಪೇಯ್ನ್ಗಳು, ಸೊಂಟ ನೋವು, ಕಾಲು ನೋವು ಇವೆಲ್ಲ ಸರ್ವೇ ಸಾಮಾನ್ಯ ಆಗೋಗಿದೆ. ವಯಸ್ಸಿನ ಏನೋ ಏಜ್ ಆಯಿತು ಅಂತಲ್ಲ, ಈ ಎಲ್ಲರಿಗೂ ಇದೊಂದು ಕಾಯಿಲೆಗಳು ಹೆಂಗೆ ಅಂತ ಹೇಳಿದ್ರೆ ಅದೊಂಥರ ಎಲ್ರಿಗೂ ಏನೋ ಅಯ್ಯೋ ಬಿಡು ಇದು ಮಾಮೂಲಿ
ಅನ್ನೋ ಥರ ಆಗೋಗಿದೆ ಅಲ್ವಾ. ಅದರಿಂದ ಏನಾಗಿದೆ ಅಂತ ಹೇಳಿ ಈ ವಿಡಿಯೋ ಲಾಸ್ಟಲ್ಲಿ ತಿಳಿಸಿದ್ದೀನಿ. ಹಾಸ್ಪಿಟ್ಲಿಗೂ ಕೂಡ ಹೋಗಬೇಕು, ಅಷ್ಟರಲ್ಲಿ ಅಡುಗೆ ಮುಗಿಸ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಒಂದು ಕಡೆ ಮಟನ್ ಸಾಂಬಾರಿಗೆ ಕುಕ್ಕರನ್ನ ಇಟ್ಟಿದ್ದೀನಿ, ನಂತರ ಗೀ ರೈಸ್ಗೆ ಮಸಾಲ ಹಾಕ್ಕೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೀರಿ. ಇಲ್ಲಿ ಚೆನ್ನಾಗಿ ಈರುಳ್ಳಿ ಮಸಾಲದಲ್ಲಿ ಮಗ್ಗಿದೆ ಮಟನ್ನು. ಈಗ ಸೊಪ್ಪುಗಳನ್ನ ಹಾಕ್ತಾಯಿದ್ದೀನಿ. ಸೊಪ್ಪು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಚೆನ್ನಾಗಿ ಸೊಪ್ಪು ಸಹ ಈರುಳ್ಳಿ ಮಸಾಲದಲ್ಲಿ ಬೇಯೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ. ಘಮ ಅಂತೂ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ನಾನು ನಾನ್ ವೆಜ್ ತಿಂತಾ ಇಲ್ಲ, ಉಪ್ಪು ಖಾರ ನೋಡೋ ಹಾಗಿಲ್ಲ, ಹೇಗೆ ಬರುತ್ತೋ ಹಾಗೆ ಮಾಡ್ತಾಯಿದ್ದೀನಿ. ಮಕ್ಕಳು ಊಟ ಮಾಡಿ ಹೇಳಬೇಕು, ಸಪ್ಪೇನೋ, ಉಪ್ಪಾಗಿದೆಯೋ, ಖಾರ ಆಗಿದೆಯೋ ಅದನ್ನು ಮಕ್ಕಳೇ ತಿಳಿಸ್ಬೇಕು. ಏಕೆಂದರೆ ನಾವು ಲೇಡೀಸು ಮಾಡ್ತಾ ಏನೋ ಒಂಚೂರು ಟೇಸ್ಟ್ ನೋಡೇ ನಾವು ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡೇ ಅಲ್ವಾ ಅದನ್ನು ರೆಡಿ ಮಾಡೋದು. ಆದರೆ ಅದನ್ನ ತಿನ್ನಲ್ಲ ಅಂದಾಗ ಸ್ವಲ್ಪ ಕಷ್ಟ ಅನಿಸುತ್ತೆ, ಟೇಸ್ಟು ನೋಡಿದಂಗೆ ಮಾಡೋದು ಅಲ್ವಾ. ರೆಡಿ ಆಗ್ತಾಯಿದೆ. ಒಂದೊಂದೇ ಬೇಗ ಬೇಗ ಕೆಲಸ ಮುಗಿಸ್ತಾ ಇದ್ದೀನಿ. ಮಟನ್ ಸಾರು, ಗೀ ರೈಸು, ಚಿಕನ್ ಫ್ರೈ, ಕಬಾಬು ಇಷ್ಟು ಮಾಡಿಕೊಡ್ತಾಯಿದ್ದೀನಿ. ಚಿಕನ್ ಕಬಾಬು ಮಕ್ಕಳು ತಿನ್ನಲೇ ಇಲ್ಲ, ಫ್ರಿಜ್ಗೆ ತೆಗೆದಿಟ್ಟೆ. ಸಂಜೆ ಮೇಲೆ ರಾತ್ರಿ ಹಾಕ್ಕೊಡೋಣ ಅಂತ ಹೇಳಿ ತೆಗೆದಿಟ್ಟೆ. ಇನ್ನು ಗೀ ರೈಸು, ಮಟನ್ ಸಾಂಬಾರೆಲ್ಲ ತಿಂದರು. ನೋಡಿ, ಈಗ ಈರುಳ್ಳಿ ಮಸಾಲದಲ್ಲಿ ಚೆನ್ನಾಗಿ ಮಗ್ಗಿದೆ. ಈಗ ಕಾಯಿ ಮಸಾಲ ಅಂದರೆ ಖಾರ ರುಬ್ಕೊಳ್ತೀವಿ, ಕಾಯಿ ಮತ್ತು ಖಾರದ ಪುಡಿ, ಮಟನ್ ಸಾರು ಪುಡಿ ಹಾಕ್ಕೊಂಡು ಟೊಮೊಟೊ, ಸ್ವಲ್ಪ ಹುರ್ಗಡ್ಲೆ ಇದನ್ನು ರುಬ್ಬಿರುವಂಥ ಒಂದು ಮಸಾಲ, ಇದನ್ನು ಹಾಕಿ ಈಗ ನೀರು ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟನ್ನು ನೀರನ್ನು ಹಾಕ್ಕೋಬೋದು. ಹಾಕಿ ತೆಳುವಾಗಿ ಬೇಕು ಅಂದರೆ ತೆಳುವಾಗಿ, ಇಲ್ಲ ಸ್ವಲ್ಪ ಗಟ್ಟಿಗೆ ಇದ್ದರೆ ಅಂತ ಅನಿಸಿದ್ರು ಸಹ ಗಟ್ಟಿಗೂ ಕೂಡ ಮಾಡ್ಕೋಬಹುದು. ನೋಡಿ, ನಾನು ಸ್ವಲ್ಪ ತೆಳುವಾಗೆ ಮಾಡ್ತೀನಿ. ಜಾಸ್ತಿ ಸಾಂಬಾರು ನಮ್ಮ ಮನೆ ಖಾಲಿ ಆಗೋದಿಲ್ಲ. ನೋಡಿ, ನಾನು ಫ್ರೈಗೆ ಕೂಡ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಫ್ರೈಗೆ ನಾನು ಸಾಸಿವೆ ಎಣ್ಣೆ ಬಳಸ್ತೀನಿ, ತುಂಬ ಒಳ್ಳೆಯದು ಸಾಸಿವೆ ಎಣ್ಣೆ. ತುಂಬ ಏನು ಜಿಮ್ ವರ್ಕೌಟ್ ಮಾಡೋ ಅಂಥವ್ರಿಗೆ, ಡಯೆಟ್ ಮಾಡೋ ಅಂಥವ್ರಿಗೆ ಸಾಸಿವೆ ಎಣ್ಣೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಒಂದು ದೊಡ್ಡ ಸೈಜ್ ಈರುಳ್ಳಿ ಮತ್ತು 1-2 ಗ್ರೀನ್ ಚಿಲ್ಲಿನ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸಾಸಿವೆ ಎಣ್ಣೆ ಬಿಸಿ ಆದರೆ ಅದೊಂಥರ ಅರೋಮ ಬರುತ್ತೆ. ಅದು ಕೆಲವ್ರಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೇನೂ ಕೂಡ ಇರಬಹುದು. ನಾನಂತೂ ಒಂದು ಸ್ವಲ್ಪ ಡಯೆಟ್ ಫಾಲೋ ಮಾಡೋದ್ರಿಂದ ಸಾಸಿವೆ ಎಣ್ಣೆ ಆಗಲಿ ತುಂಬ ಒಳ್ಳೆಯದು. ಕೊಬ್ಬರಿ ಎಣ್ಣೆನೂ ಕೂಡ ತುಂಬಾ ಒಳ್ಳೆಯದು. ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಬಾಡಿಸ್ಕೊಳ್ಳೋಣ. ಹಾಗೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಹಾಕ್ಕೊಳ್ಳೋಣ. ನೋಡ್ತಾ ಇದ್ದೀರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೂ ಸಹ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ ಅರೋಮ ನಮಗೆ ಗೊತ್ತಾಗುತ್ತೆ. ಹಸಿ ಸ್ಮೆಲ್ ಹೋದ್ಮೇಲೆ ಒಳ್ಳೆ ಘಮ ಬರುತ್ತೆ. ಆ ಘಮ ಬಂದಾಗಲೇ ಗೊತ್ತಾಗುತ್ತೆ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಹೇಳಿ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ 65 ಅಂತ ಆ ರೀತಿ ನಾನು ಸ್ವಲ್ಪ ಡ್ರೈ ಆಗಿ ಮಾಡ್ತಾಯಿದ್ದೀನಿ. ಆ ಮೂಗು ಅದೇ ಥರ ಬೇಕು ಅಂತ ಹೇಳ್ದೆ, ಅದಕ್ಕೋಸ್ಕರ. ಈ ಸಂದರ್ಭದಲ್ಲೇ ನಾನು ಒಂದು ಅರ್ಧ ಸ್ಪೂನು ಟೊಮೊಟೊ ಸಾಸನ್ನು ಬಳಸ್ತೀನಿ. 1 ಸ್ಪೂನು ನೋಡಿ, ಈಗ ನಾನು ಒಂದು ಅರ್ಧ ಸ್ಪೂನು ಟೊಮೊಟೊ ಸಾಸ್, ಇದು ಚೆನ್ನಾಗಿರುತ್ತೆ. ಒಂಥರ ಚೈನೀಸ್ ಗೋಬಿ ಮಂಚೂರಿಯನ್ ಥರ ಚಿಕನ್ ಮಂಚೂರಿಯನ್ ಅಂತ ಹೇಳ್ಕೊಬೋದು, ಟೇಸ್ಟ್ ಆಗೇ ಬರುತ್ತೆ. ನೋಡಿ, ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಟೊಮೊಟೊ ಸಾಸು. ಅದು ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಬಾಡಿಸ್ಬಿಟ್ಟು ಆ ನಂತರ ಇದು ಸಿಜ್ವಾನ್ ಕೆಚಪ್ ಅಂತ ಹೇಳಿ ಇದನ್ನು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಖಾರ ಇರುತ್ತೆ. ಇದನ್ನು 1 ಸ್ಪೂನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಆದಮೇಲೆ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ, ನಾನು ಚಿಕನ್ 65 ಪೌಡ್ರು ಬರುತ್ತೆ ನೋಡಿ, ಅದನ್ನು ಕಲಸಿ ಇಟ್ಟಿದ್ದೀನಿ. ಅದನ್ನು ಇವಾಗ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಚೆನ್ನಾಗಿ ಈರುಳ್ಳಿ, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ ಸಾಸು, ಕೆಚಪ್ಪು ಇವೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಚಿಕನನ್ನು ಕಲಸಿಟ್ಟಿದ್ದೆ ನೋಡಿ, ಅದನ್ನು ನಾನು ಇವಾಗ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ, ಚಿಕನ್ 65 ಮಸಾಲ ಹಾಕಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಒಂದು 10 ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಲಿ. ನೋಡ್ತಾ ಇದ್ದೀರಿ, ಇದಕ್ಕೂ ಸಹ ಹಚ್ಚಿಟ್ಕೊಂಡಿರುವಂಥ ಒಂದು ಸೊಪ್ಪುಗಳನ್ನ ಹಾಕ್ತೀನಿ. ಸ್ವಲ್ಪ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎರಡೂ ಸಹ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಎಣ್ಣೆಯಲ್ಲಿ. ಇವಾಗ ನಾನು ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಡ್ರೈ ಆಗಿ ಫ್ರೈ ಬೇಕು ಅಂತ ಹೇಳಿದ್ರೆ ನೀರು ಕಡಿಮೆನೇ ಹಾಕೋಬೇಕು. ಇಲ್ಲ ಒಂದು ಸ್ವಲ್ಪ ಗ್ರೇವಿ ಬೇಕು ಅಂದರೆ ನೀವು 1 ಗ್ಲಾಸ್ ನೀರನ್ನು ಹಾಕಿ ಬೇಯಿಸ್ಕೋಬಹುದು. ಇವಾಗ ಬೇಯಲಿ. ಸ್ವಲ್ಪ ಉರಿ ಕಡಿಮೆ ಇಟ್ಟೆ ಬೇಯಿಸ್ಕೊಳ್ತೀನಿ. ನಿಧಾನ ಸ್ವಲ್ಪ ಆರಾಮಾಗಿ ಕಡಿಮೆ ಉರಿಲೇ ಬೇಯಬೇಕು, ಆವಾಗ ಚೆನ್ನಾಗಿ ಬೇಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ನಾನು ಆದಷ್ಟು ಪಿಂಕ್ ಸಾಲ್ಟನ್ನು ಬಳಸ್ತೀನಿ ಎಲ್ಲ ಅಡುಗೆಗೂ ಸಹ. ಬಿಳಿ ಉಪ್ಪನ್ನ ನಾನು ನಿಲ್ಲಿಸೇ ಬಿಟ್ಟಿದ್ದೀನಿ ಬಿಡಿ, ಸಕ್ಕರೆ ನಿಲ್ಲಿಸ್ಬಿಟ್ಟಿದ್ದೀನಿ. ಉಪ್ಪು ಅಂದರೆ ವೈಟ್ ಸಾಲ್ಟನ್ನು ತರೋದೇ ಇಲ್ಲ, ಮೈದಾ ಹಿಟ್ಟಂತೂ ತರೋದೇ ಇಲ್ಲ. ಆ ರೀತಿ ನಾನು ಎಲ್ಲ ಒಂದು ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದೀನಿ. ಇಲ್ಲಿ ಮಟನ್ ಸಾಂಬಾರಿಗೆ ವಿಸಿಲ್ ಹಾಕಿದ್ದೀನಿ, ಅದು ಕೂಡ ವಿಸಿಲ್ ಬರ್ತಾ ಇದೆ. ನೋಡ್ತಾ ಇದ್ದೀರಿ, ಕಡಿಮೆ ಉರಿಲಿ ಇಟ್ಟಿದ್ದೀನಿ, ಬೇಯ್ತಾ ಇದೆ. ಕಲರ್ ಚೇಂಜ್ ಆಗುತ್ತೆ, ಬೆಂದರೆ ಒಂಥರ ಕಲರ್ ಚೇಂಜ್ ಆಗುತ್ತೆ. ಇಲ್ಲಿ ಪಕ್ಕದಲ್ಲಿ ಗೀ ರೈಸ್ಗೂ ಕೂಡ ರೆಡಿ ಆಯಿತು. ವಿಸಿಲ್ ಹಾಕ್ಬೇಕು ಇವಾಗ, ಏಕೆಂದರೆ ನಾನು ಹಾಸ್ಪಿಟ್ಲಿಗೆ ಹೋಗಬೇಕು. ಅದಕ್ಕೆ ವಿಡಿಯೋ ಪೂರ್ತಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನನಗೆ. ಸ್ನೇಹಿತರೆ, ಮಧ್ಯಾಹ್ನದ ಅಡುಗೆ ಕೆಲಸ ಸಂಪೂರ್ಣವಾಗಿ ಮುಗಿದಿದೆ. ಮಕ್ಕಳಿಗೆ ಕಬಾಬ್ಗೆ ಕಲಿಸಿದ್ದೀನಿ. ಕಬಾಬ್ ಒಂದು ಹಾಕ್ಕೊಡ್ಬೇಕು. ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. 12:30ಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ನಾನು. ಹೋಗಿ ಬರ್ತೀನಿ. ಏನಾಗಿದೆ ಏನು ಅಂತ ಹೇಳಿ ಅಲ್ಲೇ ನಿಮಗೆ ತಿಳಿಸ್ತೀನಿ. ಆಲ್ರೆಡಿ ಗೀ ರೈಸ್ಗೆ ನಾನು ಕುಕ್ಕರನ್ನು ಇಟ್ಟಿದ್ದೀನಿ. ಚಿಕನ್ ಫ್ರೈ ಆಗಿದೆ ಮತ್ತು ಮಟನ್ ಸಾಂಬಾರು. ನನ್ನ ದೊಡ್ಡ ಮಗನಿಗೆ ಮಟನ್ ಅಂದರೆ ಸಿಕ್ಕಾಬಿಟ್ಟೆ ಫೇವ್ರೇಟು. ಅವನಿಗೋಸ್ಕರ ಮಾಡಿದ್ದೀನಿ ನಾನು ಇವತ್ತು. ನಾನಂತೂ ಒಂದು 48 ಡೇಸು ತಿನ್ನೋ ಹಾಗಿಲ್ಲ. ನಾನೊಂದು ಪೂಜೆ ಅನುಷ್ಠಾನದಲ್ಲಿ ಇರೋದರಿಂದ. ಇನ್ನು ನನ್ನ ಚಿಕ್ಕ ಮಗನಿಗೆ ಮಟನ್ ಅಷ್ಟು ಇಷ್ಟ ಇಲ್ಲ. ಅವನಿಗೋಸ್ಕರ ಚಿಕನ್ ಫ್ರೈ, ಕಬಾಬು, ಗೀ ರೈಸ್ ಮಾಡಿದ್ದೀನಿ. ದೊಡ್ಡವನಿಗೋಸ್ಕರ ಸುಪ್ರೀತಿಗೆ ಮಟನ್ ಸಾಂಬಾರು ಅಂದರೆ ತುಂಬ ಇಷ್ಟ. ಈಗ ಮತ್ತು ರಾತ್ರಿಗೆ 2 ಟೈಮ್ಗೆ ಅರ್ಧ kg ಮಾತ್ರ ತೊಗೊಂಡು ಬಂದೆ. ಇನ್ನು ಇವತ್ತು ಮಾಡಿದ್ದು ನಾಳೆ ನನ್ನ ದೊಡ್ಡ ಮಗ ಆಗಲಿ ಅಮ್ಮೋಗಾಗಲಿ ಇಬ್ಬರೂ ಸಹ ತಿನ್ನೋದಿಲ್ಲ. ಅದಕ್ಕೆ ಬಿಸಿ ಇವತ್ತೇನು ತಿನ್ಕೊಳ್ಳಿ ಅಂತ ಹೇಳಿ ಬಂದಿದ್ದೀನಿ. ಆಲ್ರೆಡಿ ಕೆಲಸ ಎಲ್ಲ ಮುಗಿದಿದೆ. 12:30ಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದು ನಾನು. ಹೋಗಿ ಬರೋಣ. ಯಾವ ಡಾಕ್ಟರ್ ಹತ್ರ ಹೋಗ್ತಾಯಿದ್ದೀನಿ ಏನು ಅಂತ ಹೇಳಿ ಹಂಗೆ ನಾನು ಬ್ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ. ಬನ್ನಿ, ಸಮಯ ಆಗೋಗಿದೆ ಆಲ್ರೆಡಿ. ಹೋಗಿ ಬರೋಣ. ಹಾಸ್ಪಿಟ್ಲಿಂದ ಸಹ ಬಂದೆ. ಬರೋಷ್ಟೊತ್ತಿಗೆ 2:30 ಆಗೋಯಿತು. ಬಂದು ನಾನು ಯಾವುದೇ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಅಂದರೆ ಮಟನ್ ಸಾಂಬಾರು ಹೇಗಾಗಿತ್ತು, ಗೀ ರೈಸ್ ಹೇಗಾಗಿತ್ತು, ಅದು ಯಾವುದು ಕೂಡ ನಾನು ತೋರ್ಸೋಕ್ಕಾಗಲಿಲ್ಲ. ಪಟಾಪಟ ಅಂತ ಮಕ್ಳಿಗೆ ಊಟ ಹಾಕ್ಕೊಟ್ಟೆ. ಪಾಪ ಸಮಯ ಆಗೋಗಿದೆ ಅಂತ ಹೇಳಿ ಬರ್ತಾ ಡ್ರಾಗನ್ ಫ್ರೂಟ್ ತೊಗೊಬಂದಿದ್ದೆ. ಅದನ್ನು ಕಟ್ ಮಾಡಿದೆ, 4 ಪೀಸ್ ಮಾಡಿದೆ, ಮಕ್ಳಿಗೆ ಕೊಡೋಣ ಅಂತ ಹೇಳಿ. ನೋಡಿ, ಅಮ್ಮೋಗು ರೂಮಲ್ಲಿದ್ದಾನೆ, ಬನ್ನಿ ಅವನಿಗೆ ಬೇಕಾ ಕೇಳ್ತೀನಿ. ಒಂದು ಪೀಸ್ ತಗೋ. 1 ಪೀಸ್ ತಗೊಳ್ಳೋ. ಏನು ಹೇಳು? ಹಾಂ, 1 ಪೀಸು. ಇನ್ನು ಸುಪ್ರೀತು ಟಿ ವಿ ನೋಡ್ತಾ ಹಾಲಲ್ಲಿ ಕೂತಿದ್ದ. ಅವನಿಗೂ ಕೂಡ ಬೇಡ, ನಾನು ನಾನ್ ವೆಜ್ ತಿಂದಿದ್ದೀನಿ, ನನಗೇನೂ ಬೇಡ ಈಗ ಸದ್ಯಕ್ಕೆ, ಫ್ರೂಟೆಲ್ಲ ಬೇಡವೇ ಬೇಡ ಅಂತ ಹೇಳ್ದ. ಇವನನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಮೊದಲೇ ಹೇಳ್ಬಿಡ್ತೇನೆ ನನ್ನನ್ನು ತೋರಿಸ್ಬೇಡ ಅಂತ ಹೇಳಿ. ನಾನೇ ತಿನ್ನೋಣ ಅಂತೇಳಿ ಇಟ್ಕೊಂಡೆ. ಹಾಸ್ಪಿಟ್ಲು ತೋರಿಸ್ಕೊಂಡು ಬಂದಿದ್ದೆ. ನೋಡಿ, ನನಗೆ ಕೊಟ್ಟಿರುವಂಥ ಸ್ಲಿಪ್ಪರು ಮತ್ತು ಎಕ್ಸ್ರೇ ಸಹ ಮಾಡಿಸಿದ್ರಲ್ಲ, ಅದು ಕೂಡ ಏನು ತೊಂದರೆ ಆಗಿದೆ ಅಂತ ಎಲ್ಲ ನೋಡಿ ಹೇಳಿದ್ರು. ಸರಿಯಾಗಿ ನಿಮ್ಗೆ ಕಾಣಿಸ್ತಿಲ್ಲ. ಆ MD ಭಾಗದಲ್ಲಿ ಆ ಮೇಲ್ಗಡೆ ಸ್ವಲ್ಪ ಮೇಲೆ ಒಂದು ಚೂರು ಎಕ್ಸ್ಟ್ರಾ ಮೂಳೆ ಗ್ರೋತ್ ಆಗಿದೆ, ಅದರಿಂದನೇ ನಿಮಗೆ ನೋವು ಬರ್ತಾ ಇರೋದು ಅಂತ ಹೇಳಿ ನಮಗೆ ತೋರಿಸಿ ಅವರು ಮೆಡಿಷನ್ನ ಕೊಟ್ಟರು. ನೋಡಿ, ಇಲ್ಲಿ 1 ಮಂತ್ಗೆ ಆಗುವಂಥ ಮೆಡಿಷನನ್ನು ನನಗೆ
ಕೊಟ್ಟರು. ನೋಡಿ ಇಷ್ಟಕ್ಕೇ ಬರೀ ಕನ್ಸಲ್ಟೇಷನ್ನೇ ಬೇರೆ, ಬರೀ ಇಷ್ಟಕ್ಕೇ 2,500 ಆಯಿತು. ನೋಡಿ ಮನುಷ್ಯನ ಆರೋಗ್ಯ ಹೇಗೆ ಅಂತ ಹೇಳಿ. ಸ್ಲಿಪ್ಪರು ಸೇರಿ 2,500 ಅಮೌಂಟು ಮೆಡಿಕಲ್ ಸ್ಟೋರಲ್ಲೇ ಆಯಿತು. ಸ್ಲಿಪ್ಪರ್ ಹಾಕ್ಕೊಳ್ಳೇಬೇಕು ನೀವು ಅಂತ ಹೇಳಿದ್ರು. ನೋವು ಕಡಿಮೆ ಆಗಬೇಕು ಅಂದರೆ ಇದನ್ನು ಬಳಸಿ, ಈ ಥರ ಸ್ಲಿಪ್ಪರು ಅಂತ ಹೇಳಿ ಡಾಕ್ಟ್ರೇ ಬರೆದು ಕೊಟ್ಟರು. ಇದನ್ನೆಲ್ಲ ತಗೊಂಡು ಬಂದೆ. ನೋಡಿ ಸ್ಲಿಪ್ಪರು ಅಲ್ಲೇನು ನಾನು ಹಾಕಿ ನೋಡಲಿಲ್ಲ, ಸೈಜ್ ಒಂದು ಹೇಳಿದೆ. ಇಲ್ಲಿ ನೋಡೋಣ ಅಂತ ಹೇಳಿ ಟ್ರಯಲ್ ಮಾಡ್ತಾಯಿದ್ದೀನಿ. ನೋಡಿ ಲೆಫ್ಟ್ ಹ್ಯಾಂಡಲ್ಲಿ ನಾನು ಕಾಲುಂಗುರ ತೆಗೆದ್ರು. ಎಕ್ಸ್ರೇ ಮಾಡುವಾಗ ಕಾಲು ಚೈನು ಮತ್ತು ಕಾಲುಂಗುರ ತೆಗೆದ್ರು. ಅದು ಪರ್ಸಲ್ಲಿ ಹಂಗೆ ಇಟ್ಕೊಂಡೆ. ಒಂದು ಕಾಲಲ್ಲಿ ಕಾಲುಂಗುರ ಇದೆ, ಒಂದು ಕಾಲಲ್ಲಿ ಕಾಲುಂಗುರ ಇಲ್ಲ. ಎಡದ ಕಾಲಲ್ಲಿ ಕಾಲುಂಗುರ ಇಲ್ಲ. ಕರೆಕ್ಟಾಗಿದೆ, ಒಳ್ಳೆ ಸಾಫ್ಟಾಗಿದೆ. ಎದ್ದು ನಿಂತ್ಕೊಂಡು ಒಂದು ಸ್ವಲ್ಪ ವಾಕ್ ಮಾಡೆಲ್ಲ ನೋಡಿದೆ, ಆರಾಮಂತ ಅನ್ನಿಸ್ತು. ನೋಡಿ ಈ ಥರ ಸ್ಲಿಪ್ಪರು ಡಾಕ್ಟ್ರು ಇವಾಗ ಇದೇ ಥರ ಹಾಕಬೇಕು ನೀವು ಅಂತ ಹೇಳಿ ಕೊಟ್ಟಂಥದ್ದು. ನೋಡಿ ಏನೆಲ್ಲ ನಾವು ಒಂದು ನೋವು ಬಂದಾಗ ಮನುಷ್ಯನ ದೇಹಕ್ಕೆ ಏನೆಲ್ಲ ಬೇಕು ಬೇಡ ಅನ್ನೋದು ಆವಾಗಲೇ ಗೊತ್ತಾಗೋದಲ್ವಾ. ತಗೊಂಡೆಲ್ಲ ಬಂದ ಮೇಲೆ ನನಗೆ ವಿಡಿಯೋ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಈ ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳಿ ಬಂದೆ. ಬನ್ನಿ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಏನು ಅನ್ನಿಸ್ತು ಅನ್ನೋದನ್ನು ತಿಳಿಸಿ. ಅಲ್ಲ ಸ್ನೇಹಿತರೆ, ಇವತ್ತಿನ ನನ್ನ ಡೈಲಿ ಸಿಂಪಲ್ ಬ್ಲಾಗ್ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡಿಕೊಂಡೆ. ನನ್ನ ಮಕ್ಕಳಿಬ್ಬರೂ ಸಹ ಇವತ್ತು ಡ್ರ್ಯಾಗನ್ ಫ್ರೂಟ್ ಬೇಡ ಅಂತ, ಇಬ್ರಿಗೂ ಸಹ ಬೇಡ ಅಂತಿದ್ದಾರೆ. ನಾನು ತಿಂತೀನಿ, ಅವರಿಬ್ಬರು ಬೇಡ ಅಂತಂದರೆ ನೋಡಿದ್ರಲ್ಲ, ಹೆಣ್ಮಕ್ಳಿಗೆ ಒಂದು 40+ ಆದಮೇಲೆ ಸ್ನೇಹಿತರೆ, ಈ ಒಂದು ಸಮ್ಮರಲ್ಲಿ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ, ಬಿಸಿಲು ಹೊರಗಡೆ ಹೋದ್ರಂತೂ ಮುಖ ಎಷ್ಟು ಸುಸ್ತಾಗುತ್ತೆ ಅಂತ ಬರೀ ಮುಖದಲ್ಲೇ ನೋಡಿದ್ರೆ ಗೊತ್ತಾಗ್ಬಿಡಬಹುದು ನಿಮಗೆ ಅಲ್ವಾ. ಡ್ರ್ಯಾಗನ್ ಫ್ರೂಟ್ ಆಗಲಿ, ವಾಟರ್ ಮೆಲೋನ್ ಆಗಲಿ, ಕರ್ಬೂಜ ಆಗಲಿ, ನೀರಿನಂಶ ಇರುತ್ತೆ ಹಣ್ಣಲ್ಲಿ. ಹಣ್ಣು ತುಂಬ ಒಳ್ಳೆಯದು ಈ ಒಂದು ಸೀಸನಲ್ಲಿ ಅಂತ ಹೇಳ್ಬೋದು. ನೋಡಿ ನನ್ನ ಮಕ್ಕಳಿಬ್ಬರೂ ಸಹ ಬೇಡ ಅಂತಿದ್ದಾರೆ. ಸ್ವಲ್ಪ ಊಟ ಲೇಟಾಗಿ ಮಾಡಿದ್ರು ಅಂತ ಹೇಳಿ, ಅದು ನಾನ್ ವೆಜ್ ತಿಂದಿದ್ದಾರಲ್ಲ, ಅದರಿಂದ ಅವ್ರಿಗೆ ಬೇಡ, ನನಗೆ ನೀನೇ ತಿನ್ನು ಅಂತ ಹೇಳಿದ್ರು. ಆ ಮಗು ಸುಪ್ರೀತ್ ಇಬ್ಬರೂ ಸಹ. ನನಗೆ ಈ ಕಾಲು ಇಮ್ಡಿಯಿಂದ ಮೇಲೆ ಬರುತ್ತಲ್ಲ, ಸುಮಾರು ಒಂದು 2 ವಾರದಿಂದನೂ ಸಹ ತುಂಬ ಪೇಯ್ನ್ ಆಗ್ತಾಯಿತ್ತು. ಹೆಜ್ಜೆನೇ ಮಡಗೋಕ್ಕಾಗ್ತಾಯಿಲ್ಲ, ಅಷ್ಟು ನೋವಿತ್ತು ನನಗೆ. ಸ್ವಲ್ಪ ಎಕ್ಸಸೈಸು ಈ ವರ್ಕೌಟೆಲ್ಲ ಮಾಡ್ತಾ ಇರೋದ್ರಿಂದ ಏನಾದರೂ ಈ ಥರ ಆಗ್ತಾ ಇದೆಯಾ ಅಂತ ಅಂದ್ಕೊಂಡೆ. ಒಂದು ಸಲ ಆರ್ಥೋಪೆಡಿಕ್ಸ್ ಮೂಳೆ ಡಾಕ್ಟ್ರಿಗೆ ತೋರಿಸ್ಕೊಳ್ಳೋಣ ಅಂತ ಹೇಳಿ ನಮ್ಮ ಹುಣಸೂರಲ್ಲಿರುವಂಥ ಅಪೋಲೋ ಹಾಸ್ಪಿಟ್ಲಿಗೆ ಹೋದೆ. ಇವತ್ತು ಮಂಗಳವಾರ. ಆರ್ಥೋಪೆಡಿಕ್ಸ್ ವಾರಕ್ಕೆ 1 ದಿನ, ಶನಿವಾರ ಮತ್ತು ಮಂಗಳವಾರ 2 ದಿನ ಇರ್ತಾರೆ ಅಂತ ಗೊತ್ತಾಯಿತು. ಹೋದೆ. ಡಾಕ್ಟರ್ ಸಿಂಧು ಅಂತ ಹೇಳಿ ಎಕ್ಸ್ರೇ ಮಾಡಿ ಸಹ ನೋಡಿದ್ರು. ಮತ್ತು ಮೂಳೆಯಲ್ಲಿ ಕ್ಯಾಲ್ಸಿಯಂ ಏನಾದ್ರು ಕೊರತೆಯಿಂದನೂ ಸಹ ಆ ರೀತಿ ಆಗಬಹುದು ಅಂತ ಕೂಡ ಹೇಳಿದ್ರು. ಎಲ್ಲ ಟೆಸ್ಟ್ ಮಾಡಿದ್ರು. ಅಲ್ಲಿ ಗೊತ್ತಾಗ್ತಾ ಇದೆ, ಇಮ್ಡಿಯಿಂದ ಮೇಲ್ಭಾಗ ಬರುತ್ತಲ್ಲ, ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಒಂಚೂರು ಮೂಳೆ ಗ್ರೋತ್ ಆದರೂ ಸಹ ಈ ರೀತಿ ಪೇನ್ ಬರುತ್ತೆ ಅಂತ ಗೊತ್ತಾಯಿತು. ಅದರಲ್ಲೂ ಹೆಣ್ಮಕ್ಳಿಗೆ ಜಾಸ್ತಿ ಬರುವಂಥ ಒಂದು ಸಿಂಪ್ಟಮ್ ಇದು. ಗಂಡಸರಿಗಿಂತ ಹೆಣ್ಮಕ್ಳಿಗೆ ಬರುತ್ತೆ. 40+ ಆದಮೇಲೆ ಸ್ವಲ್ಪ ಕ್ಯಾಲ್ಸಿಯಂ ಕೊರತೆ ನಮಗೆ ಕಾಣಿಸುತ್ತೆ ಹೆಣ್ಮಕ್ಳಿಗೆ ಅಂತ ಹೇಳಬಹುದು. ಆದ್ದರಿಂದ ಸ್ಲಿಪ್ಪರು, ಮಾಮೂಲಿ ಸ್ಲಿಪ್ಪರ್ಗಳು ಬೇಡ ಅಂತ ಹೇಳಿ ನಾನು ತೋರಿಸ್ದೆ. ನೋಡಿ ಆ ಸ್ಲಿಪ್ಪರ್ನ ಸಜೆಸ್ಟ್ ಮಾಡಿದ್ರು. ಅಲ್ಲೇ ಮೆಡಿಕಲಲ್ಲಿ ಸಿಕ್ತು, ಅದನ್ನು ಕೂಡ ತಗೊಂಡೆ. 1 ಮಂತ್ ಟ್ಯಾಬ್ಲೆಟ್ಸು ಸಹ ಕೊಟ್ಟಿದ್ದಾರೆ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು ಸಹ ಕೊಟ್ಟಿದ್ದಾರೆ. 1 ಮಂತ್ ಆದಮೇಲೆ ನೋಡೋಣ ಮುಂದೆ ನೋವು ಕಡಿಮೆ ಆಗುತ್ತೋ ಇಲ್ವೋ ನೋಡಿಕೊಂಡು 1-2 ಥರ ಬ್ಲಡ್ ಟೆಸ್ಟ್ ಇದೆ, ಅದು ಬೇಕಾದರೆ ಮಾಡಿಸೋಣ ಅಂತ ಕೂಡ ಹೇಳಿದ್ರು ಡಾಕ್ಟ್ರು. ತಗೊಂಡು ಬಂದೆ. ಬರೋ ಅಷ್ಟೊತ್ತು ತುಂಬ ಸಮಯ ಕೂಡ ಆಯಿತು. ಇನ್ನು ಕಬಾಬ್ ಮಾಡೋದಾಗಲಿ, ಇನ್ನು ಮಟನ್ ಸಾಂಬಾರು ಹೇಗಾಯಿತು ಅದು ಯಾವುದೂ ಕೂಡ ನಂಗೆ ತೋರ್ಸೋಕ್ಕಾಗಲಿಲ್ಲ. ಬಂದ ತಕ್ಷಣ ಮಕ್ಕಳಿಗೆ ಬೇಗ ಬೇಗ ಊಟ ಹಾಕ್ಕೊಟ್ಟೆ ಇಬ್ರಿಗೂ ಸಹ. ಅದರಿಂದ ಸಮಯ ಕೂಡ ಆಗೋಯಿತು. ಅದರಿಂದ ವಿಡಿಯೋ ಎಂಡ್ ಮಾಡಬೇಕಲ್ವ, ಅಷ್ಟು ವಿಡಿಯೋ ಮಾಡಿಕೊಂಡು ವಿಡಿಯೋ ಎಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಪೂರ್ತಿ ಆಗೋದೇ ಇಲ್ಲ ಅಂತ ಹೇಳಿ ಮಾತಾಡೋಣ ಅಂತ ಹೇಳಿ ಬಂದೆ. ನಾನು ಸ್ವಲ್ಪ ಮಜ್ಜಿಗೆ, 1-2 ಗ್ಲಾಸ್ ಮಜ್ಜಿಗೆ ಮಾಡ್ಕೊಂಡು ಕುಡಿದು ಫ್ರೂಟ್ಸ್ ತಿನ್ನೋಣ ಅಂತ ಹೇಳಿ ಬಂದೆ.
ಡ್ರ್ಯಾಗನ್ ಫ್ರೂಟು ನನಗೆ ತುಂಬ ಇಷ್ಟ. ಇನ್ನು ಕೆಂಪು ಕಲರ್ ಬರುತ್ತೆ ನೋಡಿ, ಅದು ಸಹ ತುಂಬ ಟೇಸ್ಟು ಅಂತ ಕೂಡ ಅನಿಸುತ್ತೆ. ಟೇಸ್ಟ್ ಇದೆ, ಇದು ಸಹ ಚೆನ್ನಾಗಿದೆ, ನನಗಿಷ್ಟ. ನೋಡಿ, ಮಕ್ಕಳು ತಿಂದಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ. ಯಾರಿಗೆಲ್ಲ ಡ್ರ್ಯಾಗನ್ ಫ್ರೂಟ್ ಇಷ್ಟ ಹೇಳಿ ಕಮೆಂಟ್ ಮಾಡಿ ನೋಡೋಣ. ಸ್ಲಿಪ್ಪರು ಅದು ಹಾಕ್ಕೊಂಡ್ರೆ ಎಷ್ಟು ಸಾಫ್ಟ್ ಅನಿಸುತ್ತೆ ಅಂದರೆ ಇನ್ನು ಅದನ್ನೇ ಬಳಸಬೇಕು. ಯಾವುದೇ ಸ್ಟೈಲು ಫ್ಯಾನ್ಸಿಗೆ ಯಾವುದೇ ಸ್ಲಿಪ್ಪರ್ ಬಂದ್ ಮಾಡಬೇಕು, ಇವಾಗ ಅದನ್ನೇ ಬಳಸಬೇಕು. ಯಾಕೆಂದರೆ ದೇಹದಲ್ಲಿ ನೋವು ಆಗ್ತಾಯಿದೆ ಯಾವುದೋ ಒಂದು ಭಾಗದಲ್ಲಿ ಎಂದಾಗ ನೋವನ್ನ ತಡೆಯೋಕ್ಕಂತೂ ನನಗಂತೂ ಆಗೋದೇ ಇಲ್ಲ. ಅದಕ್ಕೋಸ್ಕರ ತೋರಿಸ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕ್ಯಾಲ್ಸಿಯಂ ಕೊರತೆಯೂ ಕೂಡ ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ಅದಕ್ಕೂ ಒಂದಿಷ್ಟು ಸಲಹೆನ ಕೂಡ ಡಾಕ್ಟ್ರು ಕೊಟ್ಟಿದ್ದಾರೆ, ಅದನ್ನು ಫಾಲೋ ಮಾಡಲೇಬೇಕು. ಮಾಡ್ತಾ ನೋಡೋಣ. 1 ಮಂತ್ ಟ್ಯಾಬ್ಲೆಟ್ಸ್ ಹೀಗೆಲ್ಲ ನನಗೆ, ಮತ್ತು ಒಂದು ಆಯಿಂಟ್ಮೆಂಟು ಸಹ ಕೊಟ್ಟಿದ್ದಾರೆ. ಒಂದೊಳ್ಳೆ ಮಸಾಜ್ ಮಾಡಿ ಬಿಸಿ ನೀರಲ್ಲಿ ಕಾಲನ್ನು ಹಾಕಿ ಒಂದು ಸ್ವಲ್ಪ ಎಕ್ಸಸೈಸು ಕೂಡ ಯಾವ ರೀತಿ ಕಾಲಿಗೆ ಮಾಡ್ಕೋಬೇಕು, ಆ MD ಭಾಗದಲ್ಲಿ ಯಾವ ರೀತಿ ಅದು ಸ್ವಲ್ಪ ಸ್ವೆಲ್ಲಿಂಗ್ ಇರುತ್ತಂತೆ ಮೂಳೆ ಮೇಲೆ, ಅದು ಊತ ಕಡಿಮೆ ಆಗಬೇಕು. ಆ ಊತ ಕಡಿಮೆ ಆದರೆ ಆಟೋಮೆಟಿಕ್ಕಾಗಿ ನೋವು ಕಡಿಮೆ ಆಗುತ್ತೆ ಅಂತ ಡಾಕ್ಟ್ರು ಕೂಡ ಹೇಳಿದ್ರು. ನೋಡೋಣ, 1 ಮಂತ್ ಅವ್ರು ಹೇಳ್ದಂಗೆ ಫಾಲೋ ಮಾಡ್ತೀನಿ. ನೋವು ಕಡಿಮೆ ಆಗಬೇಕಷ್ಟೇ ನನಗೆ, ಇನ್ನೇನಿಲ್ಲ. ಏಕೆಂದರೆ ನನ್ನ ಬಲಗಾಲು ಆಕ್ಸಿಡೆಂಟಾಗಿ ರಾಡ್ ಹಾಕಿದಂಥ ಕಾಲು ಬಲಗಾಲು, ನಂಗೆ ನೋವು ಕೊಡ್ತಾ ಇರುವಂಥದ್ದು ಎಡಗಾಲು. ಇವಾಗ ನಿಮಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಳಿದ್ದೆ, ಹಿಂದಿನ ವಿಡಿಯೋದಲ್ಲಿ, ಸ್ವಲ್ಪ ಸಯಾಟಿಕ್ ಥರ ನನಗೆ ಪೇನು ಕೂಡ ಇದೆ ಅಂತ ಹೇಳಿ. ಅದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಾ MD ನೋವು ಶುರು ಆಗೋಗಿದೆ ನನಗೆ. ನೋಡೋಣ ಹೇಗೆಲ್ಲ ಡಾಕ್ಟ್ರು ಹೇಳ್ದಂಗೆ ಅದನ್ನು ಫಾಲೋ ಮಾಡ್ತಾ ನೋಡ್ತೀನಿ ನೋವು ಕಡಿಮೆ ಆಗುತ್ತಾ ಏನು ಅಂತ ಹೇಳಿ. ತುಂಬ ಕಮೆಂಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಒಬ್ಬರು ಡಾಕ್ಟ್ರು ಇದ್ದಾರೆ, ತೋರಿಸಿ ಅಂತ ಅಡ್ರೆಸ್ ಎಲ್ಲ ಹೇಳಿದ್ದಾರೆ. ಖಂಡಿತ ಒಂದು ಸಲ ಬಂದು ತೋರಿಸ್ಕೊಳ್ತೀನಿ. ನೋಡೋಣ, ಈಗ MD ನೋವು ಫಸ್ಟು ಕಡಿಮೆ ಆಗಬೇಕು ನನಗೆ. ಕಡಿಮೆ ಮಾಡಿಕೊಂಡು ನಿಮಗೆ ತಿಳಿಸ್ತೀನಿ. ಇವತ್ತಿನ ನನ್ನ ಈ ಡೈಲಿ ಬ್ಲಾಗ್ ವಿಡಿಯೋ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಲೈಕು ಶೇರು, ಜೊತೆಗೆ ಹೊಸದಾಗಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪಕ್ಕದಲ್ಲಿ ಹೈಪ್ ಅಂತ ಬರುತ್ತೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಐಪನ್ನ ನೀವು ಟಚ್ ಮಾಡಿದ್ರೆ ಪಾಯಿಂಟ್ಗಳು ಕೊಡ್ಬೋದು ನೀವು ನಮಗೆ, ಅದು ಕೂಡ ಮರೆಯದ ಹಾಗೆ ಕೊಡಿ ಆಯಿತಾ. ಆ ಪಾಯಿಂಟ್ ಕೊಡೋದ್ರಿಂದನೂ ಕೂಡ ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಆಯಿತಾ. ಬರಲಾ, ಮತ್ತೊಂದು ವಿಡಿಯೋದೊಂದಿಗೆ, ಹೊಸ ವಿಡಿಯೋದೊಂದಿಗೆ, ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಸಹ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ.